ಎಲ್ಲ ಗೊಂದಲ ನಿವಾರಣೆಯಾಗಿದೆ. ಪಂದ್ಯ ಆರಂಭವಾಗಿದೆ. ಚಾಮರಾಜಪೇಟೆ ತಂಡದ ಪರವಾಗಿ ದಾಳಿಕಾರ ಮೊದಲ ದಾಳಿಯನ್ನು ಆರಂಭಿಸಿಕೊಳ್ತಾ ಇದ್ದಾರೆ. ಇಲ್ಲಿ ಅಡ್ವಾನ್ಸ್ ಟ್ಯಾಕಲ್ನ ಪ್ರಯತ್ನ, ರೈಟ್ ಕವರ್ ಜಾಗದಿಂದ ಎಸ್ಕೇಪ್ ಆಗುವ ಬರದಲ್ಲಿ ಸ್ವಲ್ಪ ಮಟ್ಟಿಗೆ ಏನೋ ಗಾಯ ಆದ ಹಾಗೆ ಅನ್ನಿಸ್ತಾ ಇದೆ. ಕಬಡ್ಡಿಯಲ್ಲಿ ಇವು ಸಹಜವಾದ ಪ್ರಕ್ರಿಯೆ. ಸರ್ ಫಸ್ಟ್ ಏಡ್ನವರು ಬನ್ನಿ, ಫಸ್ಟ್ ಏಡ್ನವರು ಸ್ವಲ್ಪ ಒಳಗಡೆ ಬನ್ನಿ. ಇದು ಕಬಡ್ಡಿ ಆಟಗಾರರ ಫಿಟ್ನೆಸ್ಗೆ ಹೆಚ್ಚು ಒತ್ತನ್ನು ನೀಡಲಾಗುತ್ತೆ. ಕಬಡ್ಡಿ ಆಟಗಾರರು ಕಬಡ್ಡಿ ಆಟಕ್ಕೆ ಬೇಕಾದಂಥ ದೇಹದಾಢ್ಯತೆಯನ್ನು ಹೊಂದಿರಬೇಕಾಗುತ್ತೆ. ದಾಳಿಯಲ್ಲಿ ನಾವು ನೋಡ್ತಾ ಇರೋದು ಅರುಣ್ ಕುಮಾರ್, ಪ್ರೋ ಕಬಡ್ಡಿಯಲ್ಲಿ ಹರಿಯಾಣ ಸ್ಟೀಲರ್ಸ್ ತಂಡವನ್ನು ಪ್ರತಿನಿಧಿಸಿದಂಥ ಯುವ ಆಟಗಾರ, ಅನುಭವಿ ಆಟಗಾರನಾಗಿ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂಥ ಅನುಭವದ ಜೊತೆಗೆ ಖಾಸಗಿ ತಂಡ ಚಾಮರಾಜಪೇಟೆ ತಂಡದ ವಿರುದ್ಧ ದಾಳಿಯನ್ನು ಆರಂಭಿಸಿದ್ದಾರೆ. HYC ಹೆಸರುಘಟ್ಟ ತಂಡದ ಪರವಾಗಿ ಆರಂಭಿಕ ದಾಳಿಯಲ್ಲಿ ಸ್ವಲ್ಪ ಮಟ್ಟಿಗೆ ಡಿಫೆನ್ಸನ್ನು ಚೆಕ್ ಮಾಡ್ಕೊಳ್ತಾ, ಮ್ಯಾಟನ್ನು ಚೆಕ್ ಮಾಡ್ಕೊಳ್ತಾ ಒಂದು ಬೋನಸ್ ಪ್ರಯತ್ನ ಮಾಡಿ ವಾಪಸ್ ಆಗಿದ್ದಾರೆ, ಯಾವುದೇ ಅಂಕವಿಲ್ಲದೆ. ಮತ್ತೊಮ್ಮೆ ಯಶವಂತ್ ಕಳೆದ ದಾಳಿಯಲ್ಲಿ ಯಶಸ್ವಿಯಾಗಿ ಒಂದು ಅಂಕವನ್ನು ಪಡೆದಿದ್ದರು. ರೈಟ್ ಕವರ್ ಜಾಗದಿಂದ ಬಂದಂಥ ಅಟ್ಯಾಕ್ನಿಂದ ತಪ್ಪಿಸ್ಕೊಳ್ತಾ ಈ ಬಾರಿ ಮತ್ತೆ ಯಶವಂತ್ ಬ್ಯಾಕ್ ಕಿಕ್ ಮಾಡುವ ಪ್ರಯತ್ನ, ರನ್ನಿಂಗ್ ಹ್ಯಾಂಡ್ ಟಚ್ನ ಪ್ರಯತ್ನ ಯಶಸ್ವಿಯಾಗಿದೆ. ಲಾಬಿ ಬಳಸ್ಕೊಳ್ತಾ ಮಿಡ್ ಲೈನನ್ನು ರೀಚ್ ಮಾಡ್ತಾರೆ. ಪ್ರೇಕ್ಷಕರಿಗೆ ವಿಶೇಷವಾದಂಥ ಸೂಚನೆ, ಯಾರಾದರೂ ಇನ್ನೂ ಊಟ ಮಾಡಲಿಲ್ಲ ಅಂದರೆ ಊಟದ ವ್ಯವಸ್ಥೆಯನ್ನು ಸ್ವೀಕರಿಸಬಹುದು. ವೇದಿಕೆ ಹಿಂಭಾಗದಲ್ಲಿ ಪ್ರೇಕ್ಷಕರಿಗೂ ಕೂಡ ಊಟದ ವ್ಯವಸ್ಥೆಯನ್ನು ನೀಡ್ತಾ ಇದ್ದೇವೆ, ದಯಮಾಡಿ ಅದನ್ನು ಸ್ವೀಕರಿಸಿ, ಯಾರಾದರೂ ಇನ್ನೂ ಊಟ ಮಾಡಲಿಲ್ಲ ಅಂದರೆ. ಅದರ ಜೊತೆಗೆ ಈ ರೋಚಕ ಪಂದ್ಯವನ್ನು ಮಿಸ್ ಮಾಡಿಕೊಳ್ಬೇಡಿ. ಎರಡು ಬಲಿಷ್ಠ ತಂಡಗಳ ಮುಖಾಮುಖಿಯಲ್ಲಿ ದಾಳಿಯಲ್ಲಿ ಜರ್ಸಿ ನಂಬರ್ 99 HYC ಹೆಸರುಘಟ್ಟ ತಂಡದ ಪರವಾಗಿ ಸತತವಾದ ದಾಳಿಗಳೊಂದಿಗೆ ಯಶವಂತ್ ಉತ್ತಮವಾದ ಒಂದು ಪ್ರಯತ್ನ. ಇಲ್ಲಿ ಗ್ಯಾಪ್ ಹಾಕಿ ಎಸ್ಕೇಪ್ ಹಾಕೋ ಪ್ರಯತ್ನ ಇತ್ತು, ಆದರೆ ಡಿಫೆನ್ಸ್ ಆ ಗ್ಯಾಪನ್ನು ಮತ್ತೆ ಫಿಲ್ ಮಾಡ್ಕೊಳ್ತಾರೆ. ಅತ್ಯಂತ ಹೊಂದಾಣಿಕೆಯ ಹಿಡಿತವನ್ನು ನೋಡ್ತಾ ಇದ್ದೇವೆ ಹೆಸರುಘಟ್ಟ ತಂಡದ ಡಿಫೆನ್ಸ್ನಿಂದ. ಈ ಬಜರ್ ಸೌಂಡ್ ಹೇಳುತ್ತೆ ಇದು ಡೂ ಆರ್ ಡೈ ರೈಡ್ ಅಂತ. ವಾಪಸ್ ಬರೋದಕ್ಕೆ ರೈಡರ್ಗೆ ಅವಕಾಶ ಇಲ್ಲ, ಅಂಕವನ್ನು ಪಡೆದೇ ಬರಬೇಕಾಗತ್ತೆ. ಇಲ್ಲಿ ಮಿಸ್ಟೇಕ್ ಬರ್ತಾ ಇದೆ ಲೆಫ್ಟ್ ಕವರ್ ಜಾಗದಿಂದ. ವಿವೇಕಿ ಮಿಸ್ಟೇಕನ್ನು ಮಾಡ್ತಾ ಇದ್ದಾರೆ. ಅರುಣ್ ಆ ಮಿಸ್ಟೇಕನ್ನು ಪಾಯಿಂಟ್ ಆಗಿ ಪರಿವರ್ತಿಸ್ಕೊಳ್ತಾ ಇದ್ದಾರೆ. ಮಧು ದಾಳಿ ವಿಭಾಗದಲ್ಲಿ ಚಾಮರಾಜಪೇಟೆ ತಂಡದ ಪರವಾಗಿ ಲೆಫ್ಟ್ ರೈಡರ್ ಟೋ ಟಚ್ನ ಮುಖಾಂತರ ಮೊದಲ ದಾಳಿಯಲ್ಲಿ ತಮ್ಮ ಚುರುಕಾದ ಪಾದಚಲನೆಯನ್ನು ತೋರಿಸ್ತಾರೆ. ಒಂದು ಅಂಕದ ಸಂಪಾದನೆಯೊಂದಿಗೆ ತಂಡಕ್ಕೆ ಆಸರಿ ಆಗ್ತಾರೆ ಮಧು. ಮತ್ತೊಮ್ಮೆ ಜರ್ಸಿ ನಂಬರ್ 99 ಕಳೆದ ಬಾರಿ ಒಂದು ಎಂಟಿ ರೈಡ್ನೊಂದಿಗೆ ವಾಪಸ್ ಆಗಿದ್ರು. ಈ ಬಾರಿ ಚೈನ್ ಟ್ಯಾಕಲ್ ಬಂದಿದೆ. ಶುಭಮ್ ರೈಟ್ ಕಾರ್ನರ್ ಜಾಗದಿಂದ ಒಂದು ಉತ್ತಮವಾದಂಥ ಹೊಂದಾಣಿಕೆಯ ಹಿಡಿತವನ್ನು ತೆಗೆದುಕೊಳ್ತಾ ಇದ್ದಾರೆ. ಕೃಷ್ಣ ಯಶಸ್ವಿ ಟ್ಯಾಕಲ್ಗೆ ಒಂದು ಅಂಕ. ಮತ್ತೊಮ್ಮೆ ಮಧು ಕಳೆದ ದಾಳಿಯಲ್ಲಿ ಯಶಸ್ವಿಯಾಗಿ ಒಂದು ಟೋ ಟಚ್ ಮುಖಾಂತರ ಪಾಯಿಂಟನ್ನು ಗಳಿಸಿದರು. ಮತ್ತೊಂದು ಟೋ ಟಚ್ನ ಪ್ರಯತ್ನದೊಂದಿಗೆ ತಮಗಿರುವ ಸಂಪೂರ್ಣ ಸಮಯವನ್ನು ಪಡೆದುಕೊಳ್ತಾ ವಾಪಸ್ ಆದರೆ ಈ ಕಡೆಯಿಂದ ಅರುಣ್ ಲೆಫ್ಟ್ ರೈಡರ್ ನೀಲಕಾಯದ ಆಟಗಾರ. ಇಲ್ಲೊಂದು ಅಡ್ವಾನ್ಸ್ ಟ್ಯಾಕಲ್ನ ಪ್ರಯತ್ನ, ಬಾದಲ್ ಕಡೆಯಿಂದ ಮಿಸ್ಟೇಕ್ ಬರ್ತಾ ಇದೆ. ಡ್ಯಾಶ್ ಮಾಡುವ ಪ್ರಯತ್ನ, ಸ್ವಲ್ಪ ಆತುರದ ನಿರ್ಧಾರ, ಅದನ್ನು ಪಾಯಿಂಟ್ ಆಗಿ ಪರಿವರ್ತಿಸ್ಕೊಳ್ತಾರೆ ಮತ್ತೊಮ್ಮೆ ಅರುಣ್. ಸತತವಾಗಿ ಹೆಚ್ಚು ದಾಳಿಕಾರರ ಅಂಕ ಕಾಣ್ತಾ ಇದೆ ಈ ಪಂದ್ಯದಲ್ಲಿ. ಡಿಫೆನ್ಸ್ ವಿಭಾಗ ಮತ್ತೊಮ್ಮೆ ಏನಾಗಿದೆ, ಏನು ಹೇಳ್ತಾರೆ ಅಂಪೈರ್ ಕಾದು ನೋಡಬೇಕಾಗಿದೆ. ಬೋನಸ್ ಪ್ಲಸ್ ಒಂದು ಅಂಕ ಒಂದು ಕಡೆ, ಡಿಫೆನ್ಸ್ಗೆ ಒಂದು ಅಂಕ ಸಿಗುತ್ತೆ. ಟ್ಯಾಕಲ್ ಪಡೆದಿದ್ದಾರೆ ಅಂದರೆ ಈಚ್ 1 ಪಾಯಿಂಟ್ ಆಗುತ್ತೆ. ಬೋನಸ್ ಮಾಡಿರೋದ್ರಿಂದ 1 ಪಾಯಿಂಟ್ ಎಕ್ಸ್ಟ್ರಾ ರೇಡರ್ಗೆ ಸಿಗುತ್ತೆ. ಇಬ್ಬರು ಡಿಫೆಂಡರ್ಸ್ ಅಂದರೆ ರೇಡರ್ ಮತ್ತು ಡಿಫೆಂಡರ್ ಇಬ್ಬರು ಕೂಡ ಅಂಕದಿಂದ ಹೊರಗಡೆ ಹೋಗಿದ್ದಾರೆ. ಮತ್ತೊಮ್ಮೆ ಅರುಣ್ ಸತತವಾಗಿ ದಾಳಿಯಲ್ಲಿ ಅಂಕಗಳನ್ನು ಗಳಿಸ್ಕೊಳ್ತಾ ಇದ್ದಾರೆ HYC ತಂಡದ ಪರವಾಗಿ. ಚುರುಕಾದ ಪಾದಚಲನೆಯೊಂದಿಗೆ ಬೋನಸ್ ಮಾಡುವ ಪ್ರಯತ್ನ, ಡಿಫೆನ್ಸನ್ನು ಕನ್ಫ್ಯೂಸ್ ಮಾಡುವ ಪ್ರಯತ್ನದಲ್ಲಿ ಯಶಸ್ಸು.
ಹಿಂದೆ ಮುಂದೆ ಆಟ ಆಡಿಸ್ತಾ ಮುಂದೆ ಕರ್ಕೊಂಡು ಅಟ್ಯಾಕ್ ಮಾಡಿದ್ದಾರೆ. ಲೆಫ್ಟ್ ಕವರ್ ಮೇಲೆ, ಲೆಫ್ಟ್ ಕವರ್ ಅಂಕಣದಿಂದ ಹೊರಗೆ. ಮತ್ತೊಮ್ಮೆ ಮಧು ತಂಡದ ಇಬ್ಬರು ಪ್ರಮುಖ ಆಟಗಾರರು ಅಂಕಣದ ಹೊರಭಾಗದಲ್ಲಿದ್ದಾರೆ. ಬೋನಸ್ ಮಾಡುವ ಪ್ರಯತ್ನ, ವೇಗದ ದಾಳಿ, ಕಂಪ್ಲೀಟ್ ಆಗಿ ಬೋನಸನ್ನು ಕ್ರಾಸ್ ಮಾಡಿದ್ದಾರೆ ಅನ್ನೋದನ್ನು ಅಂಪೈರ್ ಹೇಳಬೇಕಿದೆ. ರೈಡ್ ಮುಗಿದ ನಂತರ ಟಚ್ ಪಾಯಿಂಟ್ಗೂ ಕೂಡ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ. ಸಿಕ್ಕಿದೆಯಾ? ಎಸ್. ಲಾಬಿಯನ್ನು ಬಳಸ್ತಾ ಇದ್ದಾರೆ ಅಂದರೆ ಆತ್ಮವಿಶ್ವಾಸ ಹೆಚ್ಚಿದೆ. ಅರುಣ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಪ್ರಮುಖ ರೇಡರ್ನೇ ಹೊರಗಡೆ ಕಳಿಸ್ತೀನಿ ಅಂತ, ಬಟ್ ಬೋನಸ್ಗಾಗಿ ಮನವಿ, ಬೋನಸ್ ಅಂಕ ಇಲ್ಲ ಅಂತಾರೆ ಅಂಪೈರ್. ಕಂಪ್ಲೀಟ್ ಆಗಿ ನೀವು ಕ್ರಾಸ್ ಮಾಡಿಲ್ಲ ಅಂತ ಸಿಗ್ನಲ್ ಮುಖಾಂತರ ತೋರಿಸ್ತಾರೆ. 7-5 ಪಂದ್ಯ ಸಾಗಿದೆ. 2 ಅಂಕಗಳ ಅಂತರದಲ್ಲಿ ಚಾಮರಾಜಪೇಟೆ ತಂಡ ಮುನ್ನಡೆಯಲ್ಲಿ. ರೈಟ್ ಕವರ್ ಮೇಲೆ ಅಟ್ಯಾಕ್ ಮಾಡುವ ಪ್ರಯತ್ನ, ಆದರೆ ಅಂಕ ಸಿಕ್ಕಿಲ್ಲ. ಇನ್ಮೇಲೆ ಅಟ್ಯಾಕ್ ಮಾಡುವ ಪ್ರಯತ್ನ ಇಲ್ಲಿ. ರೈಡರನ್ನು ಟಾರ್ಗೆಟ್ ಮಾಡಿದ್ದಾರೆ, ಆದರೆ ಅಂಕ ಸಿಕ್ಕಿಲ್ಲ. ಮತ್ತೊಮ್ಮೆ ಯಶವಂತ್ ಒಂದು ಡೈವಿಂಗ್ ಹ್ಯಾಂಡ್ ಟಚ್ ಸ್ಕಿಲ್ನ ಪ್ರಯತ್ನವನ್ನು ಮಾಡಿದರು. ಆಹಾ, ಇದಪ್ಪ ಟ್ಯಾಕಲ್. ರೈಟ್ ಕಾರ್ನರ್ ಜಾಗದಿಂದ ಬರ್ತಾ ಇದೆ. ಡಬಲ್ ಟೈ ಹೋಲ್ಡ್ನ ಪ್ರಯತ್ನ ಆಗಿತ್ತು, ಡಬಲ್ ಆ್ಯಂಕಲ್ ಹೋಲ್ಡ್ ಆಗಿ ಪರಿವರ್ತನೆ ಆಯಿತು. ಒಂದು ಒಳ್ಳೆ ಸಪೋರ್ಟ್ ಹಿಂದಿನಿಂದ ಕೂಡ ಸಿಗ್ತಾ ಇದೆ. ಹೊಂದಾಣಿಕೆ ಹಿಡಿತದ ಮುಖಾಂತರ ಹೆಸರುಘಟ್ಟ ಮತ್ತೊಮ್ಮೆ ತಮ್ಮ ಡಿಫೆನ್ಸ್ನ ಬಲಿಷ್ಠತೆಯನ್ನು ತೋರಿಸ್ತಾರೆ. ಇದರೊಂದಿಗೆ 7 ಮತ್ತು 6 ಒಂದೇ ಒಂದು ಅಂಕದ ಅಂತರ. ಮತ್ತೊಂದು ರೋಚಕ ಪಂದ್ಯ, ವೀಕೆಂಡ್ನ ಸಂಭ್ರಮ ಕ್ರೀಡೆಯ ಜೊತೆಗೆ ಸ್ಥಳೀಯ ಪ್ರೇಕ್ಷಕರಿಗೆ. ಒಂದು ಅಲ್ಪ ವಿರಾಮದಲ್ಲಿ ಪಂದ್ಯವನ್ನು ಮುಂದೆ ಹೇಗೆ ನಡೆಸಬೇಕನ್ನುವಂಥ ಸಮಾಲೋಚನೆಯ ಜೊತೆಗೆ 2 ತಂಡಗಳು ಮತ್ತೆ ವಾಪಸ್ ಆಗ್ತಾ ಇವೆ. ಪ್ಲ್ಯಾನ್ ಏನೋ ನಡೆದಿದೆ, ಯಾರಿಗೆ ಪ್ಲ್ಯಾನ್ ಸಕ್ಸಸ್ ಆಗುತ್ತೆ ಅನ್ನೋದನ್ನಷ್ಟೇ ನಾವು ಕಾದು ನೋಡಬೇಕಾಗಿದೆ. ಮತ್ತೊಮ್ಮೆ ಅರುಣ್ ಪ್ರೋ ಕಬಡ್ಡಿಯ ಅನುಭವ ಜೊತೆಗೆ ರಾಜ್ಯ ತಂಡವನ್ನು ಪ್ರತಿನಿಧಿಸಿದ ಅನುಭವದಲ್ಲಿ ಕಾಲನ್ನು ಕೊಟ್ಟು ತೆಗೆದುಕೊಳ್ಳುವ ಪ್ರಯತ್ನ. ಏನಪ್ಪ, ಕಬಡ್ಡಿ ಜೊತೆ ಕುಸ್ತಿ ಕೂಡ ನೋಡ್ಬೋದು ಇವತ್ತು ನೀವು. ಬಲಿಷ್ಠವಾದ ಬ್ಲಾಕ್ ಶುಭಂ ಕಡೆಯಿಂದ ಬರ್ತಾ ಇದೆ. ಲೆಫ್ಟ್ ಕಾರ್ನರ್ ಜಾಗದಿಂದ ರನ್ನಿಂಗ್ ಮುಖಾಂತರ ಒಂದು ಡ್ಯಾಶ್ ತೆಗೆದುಕೊಳ್ತಾರೆ. ಇಬ್ಬರು ಬಲಿಷ್ಠ ಆಟಗಾರರ ನಡುವೆ ಗುದ್ದಾಟದಲ್ಲಿ ಯಶಸ್ಸು ಡಿಫೆಂಡರ್ಗೆ. ಮಧು ಮತ್ತೊಮ್ಮೆ ಜೆರ್ಸಿ ನಂಬರ್ 8ರಲ್ಲಿ ತಮ್ಮನ್ನು ಗುರುತಿಸ್ಕೊಳ್ತಾರೆ. ಸೂಪರ್ವಾದಂಥ ಒಂದು ಅಟ್ಯಾಕ್, ಮುಟ್ಟಿದ್ದೇನೆ ಅಂತಾರೆ. ಈ ಕಡೆ ಡಿಫೆಂಡರ್ ಇಲ್ಲ ಅಂತಾರೆ. ಮುಗುಳು ನಗೆಯ ಜೊತೆಯಲ್ಲಿ ಆತ್ಮವಿಶ್ವಾಸದೊಂದಿಗೆ ಮಧು ಟಚ್ ಮಾಡಿದ್ದೇನೆ ಅಂತಾರೆ. ಆದರೆ ಓಕೆ, ಟಚ್ ಆಗಿಲ್ವಾ, ಮತ್ತೆ ಪ್ರಯತ್ನ ಮಾಡ್ತೀನಿ, ಇಟ್ಸ್ ಓಕೆ ಅಂತ ವಾಪಸ್ ಆಗ್ತಾರೆ. ನಿಜ ಯಾವುದು ಗೊತ್ತಾಗಲಿಲ್ಲ. ತೀರ್ಪುಗಾರರು ಕೂಡ ಹದ್ದಿನ ಕಣ್ಣಿನಲ್ಲಿ ಎಲ್ಲವನ್ನ ಗಮನಿಸ್ತಾ ಇದ್ದಾರೆ. ಕೆಲವೊಮ್ಮೆ ಹೀಗಾಗೋದು ಉಂಟು. ಜೆರ್ಸಿ ಟಚ್ ಆದಾಗ ಆಟಗಾರರಿಗೆ ಟಚ್ ಫೀಲ್ ಆಗಿರೋದಿಲ್ಲ, ಹಾಗಾಗಿ ಔಟ್ ಆಗಿಲ್ಲ ಅಂತ ಮಾತಾಡುವಂಥ ಸಾಧ್ಯತೆ ಇರುತ್ತೆ. ಇದು ವೇಗದ ದಾಳಿಯ ಪ್ರಯತ್ನ. ಒಂದು ಒಳ್ಳೆ ಸುವರ್ಣ ಅವಕಾಶವನ್ನು ಮಿಸ್ ಮಾಡಿಕೊಂಡ್ರು ರೈಡರ್. ಇಲ್ಲಿ ಹಿಂದಿನಿಂದ ಯಾವುದೇ ಫಾಲೋ ಇರಲಿಲ್ಲ. ಇನ್ನೊಂದು ಚೂರು ಡೀಪಾಗಿ ಅಟ್ಯಾಕ್ ಮಾಡಿದರೆ ಪಾಯಿಂಟ್ ಸಿಕ್ಕೋ ಎಲ್ಲ ಸಾಧ್ಯತೆ ಇತ್ತು. ಭರತ್ ದಾಳಿ ವಿಭಾಗದಲ್ಲಿ ರೈಟ್ ಕವರ್ ಜಾಗದಿಂದ ಬಂದಂಥ ಟೈ ಹೋಲ್ಡ್ನಿಂದ ಎಸ್ಕೇಪ್ ಸ್ಕಿಲ್ಲನ್ನು ಬಳಸ್ತಾರೆ. ಡಿಫೆಂಡರ್ನ ಪುಷ್ ಮಾಡಿ ಆ ಎನರ್ಜಿಯನ್ನೇ ತೆಗೆದುಕೊಂಡು ತಮ್ಮ ಅಂಕಣವನ್ನು ಸೇರಿಕೊಳ್ತಾರೆ. ಒಂದು ಅದ್ಭುತವಾದಂಥ ಸ್ಕಿಲ್ ಮುಖಾಂತರವಾಗಿ 9-6 ಪಂದ್ಯ ಸಾಗಿದೆ. 3 ಅಂಕಗಳ ಮುನ್ನಡೆಯಲ್ಲಿ ಚಾಮರಾಜಪೇಟೆ ತಂಡ. ಬೇಕಿರಲಿಲ್ವ? ಅಯ್ಯಯ್ಯೋ, ಇನ್ನೂ ಒಂದು ಅವಕಾಶ ಇತ್ತು. ಮಿಡ್ಲೈನ್ ಹತ್ತಿರದಲ್ಲಿ ಸ್ವಲ್ಪ ಆತುರದ ನಿರ್ಧಾರ. ಶುಭಮ್ ಇಲ್ಲಿ ಮಿಸ್ಟೇಕ್ ಮಾಡ್ತಾರೆ. ಬೇಡದ ಟ್ಯಾಕಲ್ನ ಪ್ರಯತ್ನ, ಬ್ಯಾಕ್ ಹೋಲ್ಡ್ ಮಾಡುವ ಪ್ರಯತ್ನದಲ್ಲಿ ಟೈ ಹೋಲ್ಡ್ ಪ್ರಯತ್ನವನ್ನು ಮಾಡಿದರು. 50-50 ಮೈಂಡ್ನ ಟ್ಯಾಕಲ್. ಇದು ನಿಜವಾದ ಟ್ಯಾಕಲ್. ಕಾಯ್ತಾ ಇದ್ರು, ಹೊಂಚು ಹಾಕಿ ಕಾಯ್ತಾ ಇದ್ರು. ಅಡ್ವಾನ್ಸ್ ಟ್ಯಾಕಲ್, ಹೊಂದಾಣಿಕೆಯ ಹಿಡಿತ. ಮೊದಲ ಫುಟ್ವರ್ಕ್ ಮೂವ್ಮೆಂಟ್ಗೆ ಟ್ಯಾಕಲನ್ನು ಪಡ್ಕೊಳ್ಳೋದ್ರೊಂದಿಗೆ ರೇಡರ್ಗೆ ಆಘಾತವನ್ನು ಉಂಟು ಮಾಡ್ತಾರೆ ಡಿಫೆಂಡರ್ಸ್ ಇಲ್ಲಿ ಲೆಫ್ಟ್ ಕವರ್ ಜಾಗದಿಂದ.
ಯಾರೆಲ್ಲ ಊಟ ಮಾಡಿಲ್ಲ, ಪ್ರೇಕ್ಷಕರಿಗೂ ಕೂಡ ಊಟದ ವ್ಯವಸ್ಥೆ ಇದೆ, ದಯಮಾಡಿ ಸ್ವೀಕರಿಸಿ. ವೇದಿಕೆ ಹಿಂಭಾಗದಲ್ಲಿ ಊಟದ ವ್ಯವಸ್ಥೆ ಇರುತ್ತೆ. ಯಾರಿಗಾದರೂ ಅವಶ್ಯಕತೆ ಇದ್ದರೆ ದಯವಿಟ್ಟು ಅದನ್ನು ಪಡ್ಕೊಳ್ಳಿ ಅಂತ ಕೇಳ್ಕೊತೀವಿ. 9 ಮತ್ತು 8 ಕೇವಲ 1 ಅಂಕದ ಅಂತರ. ಮತ್ತೊಂದು ರೋಚಕ ಪಂದ್ಯ ನಮಗೆ ಸಿಗುವ ಬಹಳಷ್ಟು ಸಾಧ್ಯತೆಗಳು ಕಾಣ್ತಾ ಇದೆ. ಪದ್ಮನಾಭನಗರದ ವಾಜಪೇಯಿ ಕ್ರೀಡಾಂಗಣದಲ್ಲಿ ಏನೋ ಒಂದು ಹೊಸ ಶಕ್ತಿ ಕಾಣ್ತಾ ಇದೆ ಈ ಪಂದ್ಯಾವಳಿಯಲ್ಲಿ. ಬಹಳಷ್ಟು ಪಂದ್ಯಗಳು ಕೇವಲ 1 ಮತ್ತು 2 ಅಂಕಗಳ ಅಂತರದಲ್ಲಿ ಮುಕ್ತಾಯ ಆಗಿದೆ. ಮತ್ತೊಂದು ಅಂಕ ಯಶವಂತ್ ಯಶಸ್ಸಿನ ಹಾದಿಯಲ್ಲಿ ರೈಟ್ ಕವರ್ ಮೇಲೆ ಅಟ್ಯಾಕ್ ಮಾಡ್ತಾ ಒಂದು ಪಾಯಿಂಟನ್ನು ಗಳಿಸ್ಕೊಂಡ್ರೆ ಈ ಪಂದ್ಯಾವಳಿಯಲ್ಲಿ 2 ಟೈನಲ್ಲಿ ಅಂತ್ಯಗೊಂಡಂಥ ಪಂದ್ಯಗಳನ್ನು ನಾವು ನೋಡಿದ್ದೇವೆ. ಅದರ ಜೊತೆಗೆ ಭಾಳಷ್ಟು ಪಂದ್ಯಗಳು ಕೇವಲ 1 ಮತ್ತು 2 ಅಂಕಗಳ ಅಂತರದಲ್ಲಿ ಮುಕ್ತಾಯ ಆಗಿದೆ ಪುರುಷರ ವಿಭಾಗದ ಪಂದ್ಯಗಳಲ್ಲಿ. ಅದೇ ರೀತಿಯ ಮತ್ತೊಂದು ಪಂದ್ಯ ನಮಗಿಲ್ಲಿ ಕಾಣಸಿಗ್ತಾ ಇರೋದು 10 ಮತ್ತು 8ರಲ್ಲಿ ಮತ್ತೊಂದು ಟಚ್ ಪಾಯಿಂಟ್. ಅರುಣ್ ಮತ್ತೊಮ್ಮೆ HYC ತಂಡಕ್ಕೆ ಆಸರಿ ಆಗ್ತಾರೆ. 1 ಅಂಕದ ಸಂಪಾದನೆಯೊಂದಿಗೆ ಟೈಮ್ಔಟನ್ನು ತೆಗೆದುಕೊಳ್ತಾರೆ ಇಲ್ಲಿ. ಹತ್ತು ಮತ್ತು 9ರಲ್ಲಿ ಪ್ರಥಮಾರ್ಧದ ಕೊನೆಯ ನಿಮಿಷದ ಆಟ ಬಾಕಿ ಇರುವಾಗ ಕೆಲವೇ ಸೆಕೆಂಡ್ಗಳು ಉಳಿದಿವೆ. ಯಶವಂತ್ ಮತ್ತೊಮ್ಮೆ ಪ್ರಮುಖ ದಾಳಿಕಾರರಾಗಿ ಮತ್ತೆ ಲೆಫ್ಟ್ ಕವರ್ ಜಾಗದಿಂದ ಒಂದು ಬಲಿಷ್ಠವಾದ ಡ್ಯಾಶ್ನ ಪ್ರಯತ್ನದಲ್ಲಿ ಈಚ್ 1 ಪಾಯಿಂಟ್ ಆಗ್ತಾ ಇದೆ. ಈಚ್ 1 ಪಾಯಿಂಟ್. ಡಿಫೆಂಡರ್ ಅಲ್ಲಿ ಲೈನ್ ಕ್ರಾಸ್ ಮಾಡಿದ್ದಾರೆ, ದಯವಿಟ್ಟು ಗಮನಿಸಿ. ತೀರ್ಪುಗಾರರ ತೀರ್ಮಾನಕ್ಕೆ ತಾವು ಬದ್ಧರಾಗಿರಬೇಕು. ರೈಡರ್ ಕೂಡ ಔಟ್ ಆಗಿದ್ದಾರೆ, ರೈಡರ್ ರೀಚ್ ಮಾಡಿಲ್ಲ, ಡಿಫೆಂಡರ್ ಲೈನ್ ಕ್ರಾಸ್ ಮಾಡಿದ್ದಾರೆ. ಹಾಗಾಗಿ 2 ತಂಡಕ್ಕೆ 1 ಅಂಕ ಸಿಗುತ್ತೆ. 1 ಅಂಕದ ಮುನ್ನಡೆ ಹಾಗೆ ಮುಂದುವರಿಯುತ್ತೆ ಪ್ರಥಮಾರ್ಧದ ಮುಕ್ತಾಯಕ್ಕೆ. 11-10 ಚಾಮರಾಜಪೇಟೆ ತಂಡ 11 ಅಂಕಗಳನ್ನು, HYC ತಂಡ 10 ಅಂಕಗಳನ್ನು ಗಳಿಸ್ಕೊಂಡಿದ್ದಾರೆ. ನೀಲಿ ಮತ್ತು ಗುಲಾಬಿ ಬಣ್ಣದ ಯೂನಿಫಾರ್ಮ್ನಲ್ಲಿ ಚಾಮರಾಜಪೇಟೆ ತಂಡ, ನೀಲಿ ಮತ್ತು ಬಿಳಿ ಬಣ್ಣದ ಯೂನಿಫಾರ್ಮ್ನಲ್ಲಿ HYC ಹೆಸರುಘಟ್ಟ ತಂಡ. 1 ಅಂಕದ ಅಂತರ, ಚಾಮರಾಜಪೇಟೆ ತಂಡ ಮುನ್ನಡೆಯಲ್ಲಿ. ದ್ವಿತೀಯಾರ್ಧದ ಆರಂಭ ಇದೀಗ. 11-10 1 ಅಂಕದ ಮುನ್ನಡೆಯಲ್ಲಿ ಚಾಮರಾಜಪೇಟೆ ತಂಡ. ಆರಂಭಿಕ ದಾಳಿ ಇದೀಗ. ಟಾಸ್ ಗೆದ್ದು ಅಂಕಣವನ್ನು ಆಯ್ಕೆ ಮಾಡಿಕೊಂಡಿದ್ದಂಥ HYC ಹೆಸರುಘಟ್ಟ ತಂಡಕ್ಕೆ ದಾಳಿಯ ಅವಕಾಶ. ಮೊದಲ ದಾಳಿ 1 ಅಂಕದ ಅಂತರ ಇರೋದರಿಂದ ಪಂದ್ಯ ಮತ್ತಷ್ಟು ನಿಧಾನಕ್ಕೆ ಸಾಗುವ ಸಾಧ್ಯತೆಗಳಿವೆ. ಮೊದಲ ರೇಡ್ ಎಂಟಿ ರೇಡ್ ಆಗಿ ನೋಡ್ತಾ ಇದ್ದೇವೆ. ಮಧು ಮತ್ತೊಮ್ಮೆ ಪ್ರಥಮ ದಾಳಿಯಲ್ಲಿ ಭೂಮಿ ತಾಯಿಗೆ ನಮಸ್ಕರಿಸುತ್ತಾ ತಮ್ಮ ದಾಳಿಯನ್ನು ಆರಂಭಿಸ್ತಾ ಇದ್ದಾರೆ. ಒಂದು ಬಲಿಷ್ಠ ಡಿಫೆನ್ಸ್ ನಮ್ಮಿಂದ ಮತ್ತೆ ಟಚ್ನ ಪ್ರಯತ್ನ ಸಿಕ್ಕಿದೆಯಾ? ಇಲ್ಲ, ಪ್ರಾಮಾಣಿಕತೆಯಿಂದ ಹೇಳ್ತಾ ಇದ್ದಾರೆ, ಇಲ್ಲಪ್ಪ ಟಚ್ ಆಗಿಲ್ಲ, ತಡಿ, ಇನ್ನೊಂದು ಪ್ರಯತ್ನ ಮಾಡ್ತೇನೆ ಅಂತ ತಂಡದ ಸಹ ಆಟಗಾರರಿಗೆ ಸಹಕಾರವನ್ನು ನೀಡ್ತಾ ಮತ್ತೆ ಗೊಂದಲದಲ್ಲಿದ್ದಾರೆ. ಮ್ಯಾಟ್ ಸ್ವಲ್ಪ ಕನ್ಫ್ಯೂಸ್ ಮಾಡ್ತಾ ಇದೆ ಅಂತ ಅನಿಸುತ್ತೆ ಆಟಗಾರರನ್ನು. ಅರುಣ್ ಮತ್ತೊಮ್ಮೆ ಬೋನಸ್ ಲೈನ್ ಆಫ್ ಆಗಿದೆ. ಪಾಯಿಂಟ್, ಟಚ್ ಪಾಯಿಂಟನ್ನು ಗಳಿಸೋಕ್ಕೆ ಮಾತ್ರ ಅವಕಾಶ ಇದೆ. ಟಚ್ ಪಾಯಿಂಟ್ ಬೇಕಾದರೆ ಅಂಕಣದ ಸಂಪೂರ್ಣ ಒಳಭಾಗಕ್ಕೆ ಹೋಗಬೇಕಾಗತ್ತೆ. ಆ ಪ್ರಯತ್ನದಲ್ಲಿದ್ದಾರೆ ಇದೀಗ. ಆ ಪ್ರಯತ್ನ ಚೆನ್ನಾಗಿದೆ ಮಧುವಿಂದ. ಮಿಡ್ ಲೈನ್ ಹತ್ತಿರದಲ್ಲಿದ್ದಾರೆ, ಬಾಕ್ ಲೈನ್ ಹೊರಭಾಗದಲ್ಲಿ ಟ್ಯಾಕಲ್ ಪ್ರಯತ್ನ ಬೇಕಾಗಿರಲಿಲ್ಲ.
ಸಹ ಆಟಗಾರರ ಸಹಕಾರ ಅದನ್ನ ಸಕ್ಸಸ್ ಮಾಡ್ತಾ ಇದೆ. ಒಗ್ಗಟ್ಟಿನಲ್ಲಿ ಬಲವಿದೆ ಅಂತಾರೆ ಚಾಮರಾಜಪೇಟೆ ತಂಡದ ಡಿಫೆನ್ಸ್. ಫಸ್ಟ್ ಏಡ್ನವ್ರು ಬನ್ನಿ ಸರ್, ಮೆಡಿಕಲ್ ಡಿಪಾರ್ಟ್ಮೆಂಟ್ ದಯಮಾಡಿ ಒಳಗಡೆ ಬನ್ನಿ. ಹನ್ನೆರಡು 10ರಲ್ಲಿ 2 ಅಂಕಗಳ ಅಂತರದ ಮುನ್ನಡೆ ಇದೀಗ ಚಾಮರಾಜಪೇಟೆ ತಂಡಕ್ಕೆ. ಥರ್ಡ್ ರೈಟ್ ಡೂ ಆರ್ ಡೈ ರೈಡ್ನಲ್ಲಿ ಮಧು. ಬೋನಸ್ ಲೈನ್ ಆಫ್ ಆಗಿರುವ ಸಂದರ್ಭ, ಟಚ್ ಪಾಯಿಂಟನ್ನಷ್ಟೇ ಪಡೆಯೋಕ್ಕೆ ಅವಕಾಶ ಇದೆ. ವೇಗದ ದಾಳಿಯ ಪ್ರಯತ್ನವನ್ನು ಮಾಡಿದ್ದಾರೆ. ಡಿಫೆನ್ಸನ್ನು ಕನ್ಫ್ಯೂಸ್ ಮಾಡುವ ಪ್ರಯತ್ನ ಆ ಕಡೆಯಿಂದ ಈ ಕಡೆ ಅಟ್ಯಾಕ್ ಮಾಡಿದ್ದಾರೆ. ಮುಟ್ಟಿದ್ದೇನೆ ಅನ್ನುವಂಥ ವಾದ. ಯಾವುದೇ ಟಚ್ ಇಲ್ಲ. ಡೂ ಆರ್ ಡೈ ರೈಡ್ ಆಗಿದ್ದರಿಂದ ರೇಡರ್ ಔಟ್ ಆಗ್ತಾರೆ, ಯಾವುದೇ ಪಾಯಿಂಟ್ ಇಲ್ಲದೆ ವಾಪಸ್ ಬಂದಿದ್ದರಿಂದ. ಚಾಲಾಕಿತನದ ಪ್ರದರ್ಶನ ಆಟ. ಇಲ್ಲಿ ಪರ್ಸ್ಯೂಟ್ ಅಂತ ಕರಿತೇವೆ ಕಬಡ್ಡಿಯನ್ನು. ಇದರಲ್ಲಿ ಅತ್ಯಂತ ವೇಗದ ಪ್ರಯತ್ನ. ಪರ್ಸ್ಯೂ ಮುಖಾಂತರ ಎದುರಾಳಿ ತಂಡದ ದಾಳಿಕಾರ ವಾಪಸ್ ಆಗುವಾಗ ಯಾವುದೇ ಪಾಯಿಂಟ್ ಇಲ್ಲದೆ ಅಥವಾ ಸ್ಟ್ರಗಲ್ ಇಲ್ಲದೆ ವಾಪಸ್ ಆಗುವಾಗ ಈ ರೀತಿ ಹಿಮ್ಮೆಟ್ಟಿಸುವ ಪ್ರಯತ್ನಕ್ಕೆ ಪರ್ಸ್ಯೂ ಅಂತ ಕರಿತೇವೆ. ಆ ಪರ್ಸ್ಯೂ ಮುಖಾಂತರ ಒಂದು ಅಂಕವನ್ನು ಪಡ್ಕೊಂಡಿರೋದು ಇಲ್ಲಿ HYC ಹೆಸರುಘಟ್ಟ ತಂಡದ ಆಟಗಾರರು. ಮತ್ತೆ ಸ್ಕೋರ್ ಸಮಬಲವಾಗ್ತಾ ಇದೆ. 12-12 ಸಮ. ಸಮಬಲದ ಹೋರಾಟದಲ್ಲಿ ಒಂದು ಬದಲಾವಣೆಯನ್ನು ತೆಗೆದುಕೊಂಡಿದ್ದಾರೆ. ನೀಲಕಾಯ್ದ ಆಟಗಾರನ ದಾಳಿಕಾರನಾಗಿ ಬಳಸ್ತಾ ಚಾಮರಾಜಪೇಟೆ. ರನ್ನಿಂಗ್ನಲ್ಲಿ ಬೋನಸ್ ಮಾಡುವ ಪ್ರಯತ್ನ. ಎಂಟಿ ರೈಡ್ನೊಂದಿಗೆ ವಾಪಸ್ ಆಗ್ತಾ ಇದ್ದಾರೆ. ಈಗಷ್ಟೇ ಒಳಗಡೆ ಬಂದಿರುವ ಸಬ್ಸ್ಟಿಟ್ಯೂಟ್ ಆಟಗಾರ. ಸ್ವಲ್ಪ ವಾರ್ಮಪ್ ಕೂಡ ಬೇಕಾಗಿರುತ್ತೆ ಕಬಡ್ಡಿ ಆಡೋದಕ್ಕೆ. ಮೈ ಬಿಸಿ ಇದ್ದರೆ ಮಾತ್ರನೇ ಕಬಡ್ಡಿ ಆಡೋದಕ್ಕೆ ಸಾಧ್ಯ. ಅರುಣ್ ಮತ್ತೊಮ್ಮೆ ತಂಡಕ್ಕೆ ಆಶ್ರಯ ಆಗಲಿದ್ದಾರಾ? ಎಚ್ಚರಿಕೆಯ ಹೆಜ್ಜೆಗಳನ್ನು ಇಡ್ತಾ ಇದ್ದಾರೆ. 4 ಜನ ಆಟಗಾರರ ನಡುವೆ ಡಿಫೆನ್ಸ್ ಸ್ವಲ್ಪ ಮಟ್ಟಿಗೆ ಬಲಿಷ್ಠತೆಯನ್ನು ಹೊಂದಿರುತ್ತೆ. ಇಲ್ಲಿ ಬಂದಿದೆ ಆಂಕಲ್ ಹೋಲ್ಡ್ನ ಪ್ರಯತ್ನ. ಕಾಲನ್ನು ಕೊಟ್ಟು ಪಾಯಿಂಟ್ ಪಡೆಯುವ ಆಲೋಚನೆಯಲ್ಲಿ ಇದ್ರು, ಆದರೆ ಬಿಗಿಯಾದ ಹಿಡಿತಕ್ಕೆ ಬಲಿಯಾಗ್ತಾ ಇದ್ದಾರೆ ಅರುಣ್. ಕೃಷ್ಣ ರೈಟ್ ಕಾರ್ನರ್ ಜಾಗದಿಂದ ಒಂದು ಬಲವಾದ ಆಂಕಲ್ ಹೋಲ್ಡ್. ಥರ್ಡ್ ರೈಟ್ ಡೂ ಆರ್ ಡೈ.
ಟೋ ಟಚ್ನ ಪ್ರಯತ್ನಕ್ಕೆ ಸರಿಯಾಗಿ ಡ್ಯಾಶ್ ಬಂದಿದೆ. ಮಿಸ್ಟೇಕ್ ಬರ್ತಾ ಇರೋದಿಲ್ಲಿ. 2 ಅಂಕವನ್ನು ನೀಡ್ತಾ ಇದ್ದಾರೆ ಅಂಪೈರ್. ಒಂದು ಪಾಯಿಂಟ್ಗೆ ಸೀಮಿತವಾಗ್ತಾ ಇದೆ. ಇಲ್ಲ ಓಡಲಿ, ಪರವಾಗಿಲ್ಲ ಸಂಜು. ಸ್ಕ್ರೀನ್ ರನ್ ಆಗಲಿ. ನೆಕ್ಸ್ಟ್ ಅಂತ ಸಿಚುಯೇಷನ್ ಬಂದರೆ ಪಾಸ್ ಮಾಡಿ. ನಡೆದಿರೋಂಥ ಇನ್ಸಿಡೆಂಟ್ನ ತೋರಿಸೋದು ಬೇಡ, ಬಟ್ ವಿಡಿಯೋ ರನ್ ಆಗಲಿ, ತೊಂದರೆ ಇಲ್ಲ. ನೆಕ್ಸ್ಟ್ ಆ ಸಿಚುಯೇಷನ್ ಇದ್ದರೆ ಪಾಸ್ ಮಾಡಿರಂತೆ. ಮ್ಯಾಚ್ ಹಾಕಿ ಸ್ಕ್ರೀನಲ್ಲಿ ದಯವಿಟ್ಟು. ಹದಿನಾಲ್ಕು 12. ಹದಿನಾಲ್ಕು 12. ಮತ್ತೊಮ್ಮೆ ಯಶವಂತ್ ರನ್ನಿಂಗ್ ಹ್ಯಾಂಡ್ ಟಚ್ನಲ್ಲಿ. ನಾಲ್ಕು ನಿಮಿಷಗಳ ಘೋಷಣೆಯಾಗಿದೆ. ಒನ್ ಇನ್ 12 ಔಟ್. ಒಂದು ಬದಲಾವಣೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಮತ್ತೊಮ್ಮೆ ಚಾಮರಾಜಪೇಟೆ ತಂಡ. 15-12, 3 ಅಂಕಗಳ ಅಂತರ. 4 ನಿಮಿಷಗಳ ಘೋಷಣೆಯಾಗಿದೆ. ನಾಲ್ಕು ನಿಮಿಷಗಳ ಘೋಷಣೆ ಆಗ್ತಾ ಇದೆ. 3 ನಿಮಿಷಗಳ ಅಂತರ, ಕೆಲವು ಸೆಕೆಂಡ್ಗಳಷ್ಟೇ ಬಾಕಿ ಇದೆ. 3 ಅಂಕಗಳ ಅಂತರ. ಬ್ಯಾಕ್ ಕಿಕ್ ಮಾಡುವ ಪ್ರಯತ್ನ, ಬೋನಸ್ ಮಾಡುವ ಪ್ರಯತ್ನ. ಎಸ್, ಬೋನಸ್ ಅಂಕದ ಸಂಪಾದನೆ ಇದೀಗ. ವೇಗದ ದಾಳಿಯಲ್ಲಿ ಚುರುಕಾದ ಪಾದಚಲನೆಯ ಜೊತೆ ಒಂದು ಬೋನಸ್ ಅಂಕವನ್ನು ಪಡೆದಿದ್ದಾರೆ. 15-13, ಕೇವಲ 2 ಅಂಕಗಳ ಅಂತರ. ಮತ್ತೆ ಯಶವಂತ ಪಂದ್ಯದುದ್ದಕ್ಕೂ ಯಶಸ್ಸಿನ ಹಾದಿಯಲ್ಲಿದ್ದಾರೆ. ಒಂದು ಬಾರಿ ಮಾತ್ರ ಟ್ಯಾಕಲ್ ಮಾಡಲಾಗಿದೆ. ಕೋಚಸ್ಗೆ ಒಂದು ವರ್ಬಲ್ ವಾರ್ನಿಂಗ್ ಸಿಕ್ಕಿದೆ. ಅಂದರೆ HYC ಹೆಸರುಘಟ್ಟ ತಂಡದ ಕೋಚ್ಗೆ ನೀವೇನಾದರೂ ಹೇಳೋದಿದ್ರೆ ಟೈಮ್ ಔಟ್ ತಗೊಂಡು ಹೇಳಿ ಅನ್ನೋಂಥ ಸೂಚನೆಯನ್ನು ನೀಡಿದ್ದಾರೆ.
ಅಂತಾರಾಷ್ಟ್ರೀಯ ತೀರ್ಪುಗಾರರಾದಂಥ ನಂಜೇಶ್ ಗೌಡರವರು. ಕೊನೆಯ 3 ನಿಮಿಷಗಳು ಮಾತ್ರ. ಬೋತ್ ಟೀಮ್ ಕ್ಯಾಪ್ಟನ್ಸ್ ಲಾಸ್ಟ್ 3 minutes ಟು ಗೋ. 3 ನಿಮಿಷದ ಆಟದಲ್ಲಿ 2 ಅಂಕಗಳ ಅಂತರ ಮುನ್ನಡೆಯಲ್ಲಿ ಚಾಮರಾಜಪೇಟೆ ತಂಡ. ಒಳ್ಳೆ ಪ್ರಯತ್ನ ಇತ್ತು, ಆದರೆ ಪಾಯಿಂಟ್ ಸಿಗಲಿಲ್ಲ. ಇಲ್ಲೊಂದು ಮಿಸ್ಟೇಕ್ ಬಂದಿದೆ ಮಧು ಕಡೆಯಿಂದ. ಒಂದು ಮಿಸ್ಟೇಕ್ ಮ್ಯಾಚನ್ನು ಬದಲಾಯಿಸಬಲ್ಲದು. ಮಿಸ್ಟೇಕ್ ದೊಡ್ಡದಾಗಲಿದೆಯಾ ಕಾದು ನೋಡಬೇಕಾಗಿದೆ. ಬೇಡದ ಸಂದರ್ಭದಲ್ಲಿ ಅಂಕಣದ ಸಂಪೂರ್ಣ ಒಳಭಾಗಕ್ಕೆ ಹೋಗಿದ್ದು ಮುಳುವಾಯಿತು. ಅಂಕಗಳ ಅಂತರ 1ಕ್ಕೆ. 15-14, 2 ನಿಮಿಷ 5 ಸೆಕೆಂಡ್ಗಳ ಕಾಲಾವಕಾಶ ಬಾಕಿ. ಸಮಯ 11 ಗಂಟೆ 30 ನಿಮಿಷ. ಪಂದ್ಯ 2.5 ನಿಮಿಷ, 2 ನಿಮಿಷ 5 ಸೆಕೆಂಡ್ಗಳ ಆಟ ಬಾಕಿ ಇದೆ. ಇದರ ನಡುವೆ ಒಂದೇ ಒಂದು ಅಂಕದ ಅಂತರ, ಏನು ಬೇಕಾದರೂ ಆಗಬಹುದು. ಮ್ಯಾಚ್ ಟೈ ಆದರೆ ಇನ್ನೊಂದು 15 ನಿಮಿಷ ತಾವೆಲ್ಲರೂ ಇಲ್ಲೇ ಕುಳಿತುಕೊಳ್ಬೇಕಾಗತ್ತೆ. ಗೆಲುವಿಗಾಗಿ ಪ್ರಾರ್ಥಿಸಿ. ಕೊನೆಯ 2 ನಿಮಿಷಗಳು ಮಾತ್ರ. 2 ನಿಮಿಷದಲ್ಲಿ ಮ್ಯಾಚ್ ಮುಗಿದ್ರೆ ಬೇಗ ಹೋಗ್ಬೋದಾಗಿತ್ತು, ಅವಕಾಶ ಇಲ್ಲ. ರೈಟ್ ಕಾರ್ನರ್ ಜಾಗದಿಂದ ಮಿಸ್ಟೇಕ್. ಒಂದು ಮಿಸ್ಟೇಕ್ ಮ್ಯಾಚನ್ನು ಬದಲಾಯಿಸುತ್ತೆ. ಅಂಥದ್ರಲ್ಲಿ ಚಾಮರಾಜಪೇಟೆ 2 ಮಿಸ್ಟೇಕನ್ನು ಮಾಡಿದ್ದಾರೆ. ಈ 2 ಮಿಸ್ಟೇಕ್ ಪಂದ್ಯವನ್ನು ಕೈ ಚೆಲ್ತಾರ, ಇದರ ಸದುಪಯೋಗವನ್ನು HYC ಪಡೆದುಕೊಳ್ತಾರ. ಪ್ರಮುಖ ಆಟಗಾರ ಅರುಣ್ ಅಂಕಣದ ಒಳಭಾಗದಲ್ಲಿ. 15-15 ಸಮ. ಇಲ್ಲೊಂದು ಟ್ಯಾಕಲ್ ಪ್ರಯತ್ನ ಬಿಟ್ಟು ಹೋತಾ. ಇದಪ್ಪ ಬದಲಾವಣೆ ಅಂದ್ರೆ. ನೋಡಿ, ಆಟಗಾರರು ನೀವು ವಾದ ಮಾಡ್ಕೊಳ್ಬೇಡಿ. ಆಟಗಾರರು ನೀವು ಹಿಂದೆ ಹೋಗಿ ಅಂಪೈರ್ ಡಿಸಿಷನ್ ಕೊಡ್ತಾರೆ. ಆಟಗಾರರು ತಮ್ಮಲ್ಲಿ ವಾದ ಮಾಡ್ಕೊಳ್ಳೋದು ಬೇಡ. ಅರುಣ್ ಹೋಗಿ, ಹಲೋ, ಸ್ಟಾಪ್ ಮಾಡಿ, ಪಾಸ್ ಮಾಡಿ, ಅದನ್ನು ಸ್ಟಾಪ್ ಮಾಡಿ. ನವೀನ್ ಹಿಂದೆ ಹೋಗಿ, ನವೀನ್ ಹೋಗಿ. ಶುಭಂ ಪ್ಲೇಯರ್ಸ್ ಹತ್ರ ಆರ್ಗ್ಯೂ ಮಾಡಬೇಡಿ. ಅರುಣ್ ನೋಡಿ, ಎಲ್ಲರೂ ಅನುಭವಿ ಆಟಗಾರ ಇದ್ದೀರಿ. ಆಟಗಾರರು ತಮ್ಮಲ್ಲಿ ವಾದ ಮಾಡ್ಕೊಳ್ಬಾರ್ದು. ಅರುಣ್ ಸರ್, ಅವ್ರ ಕೋಚನ್ನು ಕಳಿಸಿ ಹಿಂದೆ. ನವೀನ್ ಹಿಂದೆ ಹೋಗಿ. ನೀವು ಯಾಕೆ ಆಟಗಾರರ ಹತ್ರ ಮಾತಾಡ್ತಿದ್ದೀರಾ? ನೀವು ಯಾಕೆ ಆಟಗಾರರು ವಾದ ಮಾಡ್ಕೊಳ್ತಿದ್ದೀರಾ? ಅಂಪೈರ್ ತೀರ್ಮಾನ ಅಂತಿಮ ತೀರ್ಮಾನ. ಪ್ರೇಕ್ಷಕರು ಸ್ವಲ್ಪ ಸಮಾಧಾನವಾಗಿರಬೇಕು. 2 ಅಂಕಗಳ ತೀರ್ಮಾನ, ತೀರ್ಪುಗಾರರ ತೀರ್ಮಾನ ಅಂತಿಮ ತೀರ್ಮಾನ ಆಗಿರುತ್ತೆ. ದಯಮಾಡಿ ಸಹಕರಿಸಬೇಕು ಆಟಗಾರರು, ಪ್ರೇಕ್ಷಕರು ಕೂಡ. ಅರುಣ್ ದಾಳಿ ವಿಭಾಗದಲ್ಲಿ
ಗೊಂದಲ ಸೃಷ್ಟಿ ಮಾಡ್ಕೊಳ್ಬೇಡಿ, ಒಬ್ಬರು ಮಾತ್ರ ಮಾತಾಡೋಕ್ಕೆ ಅವಕಾಶ ಇದೆ. ಕ್ಯಾಪ್ಟನ್ ಈಗಾಗಲೇ ತೀರ್ಪುಗಾರರ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. 17-15 2 ಅಂಕಗಳ ಅಂತರದಲ್ಲಿ ಕೊನೆ ನಿಮಿಷದ ಘೋಷಣೆಯಾಗಿದೆ. ಈಗಾಗಲೇ ಕೆಲವೇ ಸೆಕೆಂಡ್ಗಳು ಬಾಕಿ ಇದೆ. ಅಲರ್ಟ್ ಆಗಿದ್ದಾರೆ ಇಲ್ಲಿ ಯಶವಂತ್. ಮೂವತ್ತ 4 ಸೆಕೆಂಡ್ಗಳು ಬಾಕಿ ಇದ್ದಾಗ ಒಂದು ಟೈಮ್ ಔಟ್. ಹದಿನೇಳು 15 2 ಅಂಕಗಳ ಅಂತರ. ಕ್ರಿಕೆಟ್ ಅಭಿಮಾನಿಗಳಿಗೆ ರಿಷಬ್ ಪಂತ್ ಜ್ಞಾಪಕ ಬರ್ತಾ ಇರ್ಬೋದು. ನಿರ್ಣಾಯಕ ಹಂತದಲ್ಲಿ ಪಂದ್ಯ. ಬಹುತೇಕ ಕೊನೆಯ ಅವಕಾಶ ಇರ್ಬೋದು HYC ತಂಡಕ್ಕೆ. 2 ಅಂಕಗಳ ಅಂತರವನ್ನು ಕಾಪಾಡಿಕೊಳ್ಳೋ ತವಕದಲ್ಲಿ ಕೃಷ್ಣ ಟ್ಯಾಕಲ್ ಮಾಡುವ ಪ್ರಯತ್ನ. ಇದೇ ನೋಡಿ ಕಬಡ್ಡಿ ನಮಗೆ ಕಲಿಸೋ ಪಾಠ. ಕಬಡ್ಡಿಯಲ್ಲಿ ಗೆರೆ ಮುಟ್ಟೋ ಟೈಮಲ್ಲಿ ಕಾಲು ಎಳಿತಾರೆ, ಜೀವನದಲ್ಲಿ ಗುರಿ ಮುಟ್ಟೋ ಟೈಮಲ್ಲಿ ಕಾಲು ಎಳಿತಾರೆ. ಸ್ಕೋರ್ ಅಪ್ಡೇಟ್ ಮಾಡಿ, ಸ್ಕೋರ್ ಬೋರ್ಡ್ ಅಪ್ಡೇಟ್ ಮಾಡಿ ಸಂಜಯ್. 17-16. ಓ ಬಾಕ್ಲೈನ್ ಹೊರಭಾಗದಲ್ಲಿ ಆಹಾ ಸೂಪರ್ ರೀಚಿಂಗ್, ಸೂಪರ್ ರೇಡ್. 3 ಅಂಕಗಳ ಸಂಪಾದನೆಯೊಂದಿಗೆ ಯಶವಂತ್ ಯಶಸ್ಸಿನ ಹಾದಿಯಲ್ಲಿ. ಅದ್ಭುತವಾದಂಥ ದಾಳಿ, ಗೆಲುವಿನ ದಾಳಿ ಚಾಮರಾಜಪೇಟೆ ತಂಡಕ್ಕೆ. ಪಂದ್ಯ ಮುಕ್ತಾಯ ಆಗುತ್ತೆ ಇದರೊಂದಿಗೆ. ಒಂದು ರೋಮಾಂಚಕಾರಿ ಪಂದ್ಯದಲ್ಲಿ ಚಾಮರಾಜಪೇಟೆ ತಂಡ ಗೆಲುವನ್ನು ಪಡ್ಕೊಳ್ತಾರೆ. ಅತ್ಯಂತ ರೋಚಕ ಪಂದ್ಯ. ಒಂದು ಜೋರಾದ ಚಪ್ಪಾಳೆ ಬರಲಿ HYC ಹೆಸರುಘಟ್ಟ ತಂಡಕ್ಕೂ ಕೂಡ. ಒಂದು ಅದ್ಭುತವಾದಂಥ ಮನೋರಂಜನೆ ನಮಗೆ ಕೊಟ್ಟಿದ್ದಾರೆ. ಒಂದು ಸೂಪರ್ ಆದಂಥ ವೀಕೆಂಡ್ ಅನ್ನು ನಮಗೆ ಕೊಟ್ಟಿದ್ದಾರೆ. ಹಾಗಾಗಿ ಅಶೋಕ್ ಸರ್ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸೋಣ ನಿಮ್ಮೆಲ್ಲರ ಪರವಾಗಿ. ಪಂದ್ಯಾವಳಿಯ ಯಶಸ್ಸಿನಲ್ಲಿ ಭಾಗವಹಿಸಿದಂಥ ಎಲ್ಲ ಪ್ರೇಕ್ಷಕರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ನಾಳೆಯೂ ಕೂಡ ಇದೇ ರೀತಿ ನಿಮ್ಮ ಪ್ರೋತ್ಸಾಹ ಇರಲಿ. ಬೆಳಗ್ಗೆ 8:30ಕ್ಕೆ ಸರಿಯಾಗಿ ಪಂದ್ಯಗಳು ಪ್ರಾರಂಭವಾಗುತ್ತೆ. ಬೆಳಗ್ಗಿನಿಂದ ರಾತ್ರಿ ಬಹುತೇಕ 9 ಗಂಟೆ